ನಮಸ್ಕಾರ. ಇಂದಿನ ಕಾನ್ಸೆಪ್ಟ್ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಸರಳ ಹಾಗೂ ಚಕ್ರಬಡ್ಡಿ. ಈ ಕಾನ್ಸೆಪ್ಟ್ನ ಕಲಿಯೋದಕ್ಕೆ ಮುಂಚೆ ಪರ್ಸೆಂಟೇಜ್ ಕಾನ್ಸೆಪ್ಟ್ನ ಚೆನ್ನಾಗಿ ಕಲ್ತಿರ್ಬೇಕು. ಏಕೆಂದರೆ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಪರ್ಸೆಂಟೇಜಸ್ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಇರುತ್ತೆ. ಆದ್ದರಿಂದ ಪರ್ಸೆಂಟೇಜಸ್ ಶಾರ್ಟ್ ಕಟ್ಸ್ ಎಲ್ಲ ಗೊತ್ತಿದ್ರೆ ಭಾಳ ಫಾಸ್ಟಾಗಿ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಮೊದಲಿಗೆ ಸಿಂಪಲ್ ಇಂಟ್ರೆಸ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಅದಾದ ನಂತರ ಕಾಂಪೌಂಡ್ ಇಂಟ್ರೆಸ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ನೋಡ್ತೇವೆ. ಕೊನೆಯಲ್ಲಿ ಎರಡನ್ನೂ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೇವೆ. ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿಯಲ್ಲಿ ನಾವು ಇಂಟ್ರೆಸ್ಟನ್ನು ಕೇವಲ ಪ್ರಿನ್ಸಿಪಲ್ ಮೇಲೆ, ಅಂದರೆ ತೆಗೆದುಕೊಂಡಿರ್ತಕ್ಕಂಥ ಸಾಲದ ಅಸಲಿನ ಮೇಲೆ ಮಾತ್ರ ಪೇ ಮಾಡ್ತೀವಿ. ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟನ್ನು ಪೇ ಮಾಡೋದಿಲ್ಲ. ಆದ್ದರಿಂದ ಪ್ರತಿ ವರ್ಷ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಅಮೌಂಟೇ ಆಗಿರುತ್ತೆ. ಈಗ ಇಂಟ್ರೆಸ್ಟ್ ಎಷ್ಟು ಕಟ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಐ ಈಸ್ ಈಕ್ವಲ್ ಟು, ಅಂದರೆ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100, ಪ್ರಿನ್ಸಿಪಲ್ ಇಂಟು ಟೈಮ್ ಇಂಟು ರೇಟ್ ಡಿವೈಡೆಡ್ ಬೈ 100. ಪಿ ಅಂತ ಅಂದರೆ ಅಸಲು ಅಥವಾ ತೆಗೆದುಕೊಂಡಿರ್ತಕ್ಕಂಥ ಸಾಲ, ಟಿ ಅಂದರೆ ಸಮಯ, ಎಷ್ಟು ಸಮಯಕ್ಕೆ ನಾವು ಸಾಲವನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿ ಆರ್ ಅಂತ ಅಂದರೆ ಬಡ್ಡಿಯ ದರ. ಇದೇ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಪಿ ಅಥವಾ ಟಿ ಅಥವಾ ಆರ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಅಂತಂದರೆ ಪಿ ಈಸ್ ಈಕ್ವಲ್ ಟು 100 ನಾವು ಈ ಕಡೆ ತೆಗೆದುಕೊಂಡು ಹೋದಾಗ ನ್ಯೂಮರೇಟರ್ಗೆ ಬರುತ್ತೆ, ಡಿನಾಮಿನೇಟರಲ್ಲಿ ಇರೋದು ನ್ಯೂಮರೇಟರ್ಗೆ ಬರುತ್ತೆ, ಡಿವೈಡೆಡ್ ಬೈ ಟಿ ಇಂಟು ಆರ್. ಟಿ ಮತ್ತು ಆರ್ನ ನಾವು ಈ ಕಡೆಗೆ ತಗೊಂಡೋದ್ರೆ ಅದು ಡಿನಾಮಿನೇಟರ್ಗೆ ಬರುತ್ತೆ, ಟಿ ಇಂಟು ಆರ್. ಅದೇ ರೀತಿ ಟಿನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಐ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಆರ್, ಹಾಗೂ ಆರ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು ಟೈಮ್. ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ 80,000 ಅಟ್ 8% ಇಂಟ್ರೆಸ್ಟ್ ಫಾರ್ 8 years. ಇಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ 80,000 ಮೇಲೆ 8% ಇಂಟ್ರೆಸ್ಟ್ ರೇಟ್ ಇದ್ದಾಗ 8 ವರ್ಷಕ್ಕೆ ಎಷ್ಟು ಕಟ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100. ಈ ಕೇಸಲ್ಲಿ ಪ್ರಿನ್ಸಿಪಲ್ 80,000 ಅಥವಾ 80,000, ಟಿ 8 years 8 ವರ್ಷ, ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ 8%. ಸೊ ಅದನ್ನ ಇಲ್ಲಿ ಬರ್ಕೋತೀವಿ, ಡಿವೈಡೆಡ್ ಬೈ 100. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 8 ಕ್ಯೂಬ್ ಏನಾಗುತ್ತೆ, 512 ಆಗುತ್ತೆ. 512 8 ಇಂಟು 8 ಇಂಟು 8, ಹಾಗೂ ಇಲ್ಲಿ 2 ಸೊನ್ನೆಗಳಿರೋದ್ರಿಂದ ಅದೇ ರೀತಿ ಬರ್ಕೋತೀವಿ. ಸೊ 80,000 ಮೇಲೆ 8 ವರ್ಷಕ್ಕೆ 8% ಇಂಟ್ರೆಸ್ಟ್ ರೇಟ್ನಂತೆ 51,200 ರೂಪಾಯಿ ಸರಳ ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ. A sum of money fetched an interest of rupees 3840 in 4 years at an interest rate of 8%. Find the sum. ಒಂದು ಅಮೌಂಟ್ ಏನಿದೆ ಅದು 4 ವರ್ಷಕ್ಕೆ 8% ಬಡ್ಡಿಯ ದರದಂತೆ 3,840 ರೂಪಾಯಿಗಳನ್ನು ಬಡ್ಡಿಯಾಗಿ ಅರ್ನ್ ಮಾಡಿದೆ. ಹಾಗಾದರೆ ಆ ಅಮೌಂಟ್ ಎಷ್ಟು ಅಂದರೆ ಇಲ್ಲಿ ಪ್ರಿನ್ಸಿಪಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಈಸ್ ಈಕ್ವಲ್ ಟು ಐ ಇಂಟು 100 ಡಿವೈಡೆಡ್ ಬೈ ಟಿ ಇಂಟು ಆರ್. ಇಂಟ್ರೆಸ್ಟ್ ಎಷ್ಟು, 3,840, 3,840 ಇಂಟು 100 ಡಿವೈಡೆಡ್ ಬೈ ಟಿ ಎಷ್ಟು, 4 ವರ್ಷ 4 years, ಹಾಗೆ ಆರ್ ರೇಟ್ ಆಫ್ ಇಂಟ್ರೆಸ್ಟ್ 8% ಅಥವಾ 8%. ಸೊ ಈಗ ಕ್ಯಾಲ್ಕುಲೇಷನ್ನ ಮಾಡೋಣ. 4 1s 960, 8 1s 120. ಸೊ 12,000 ಪ್ರಿನ್ಸಿಪಲ್ ಆಗುತ್ತೆ. ಸೊ ಪಿ ಈಸ್ ಈಕ್ವಲ್ ಟು rupees 12,000, ಆಪ್ಷನ್ ಬಿ. How many years does it take for an amount of rupees 20,000 to fetch an interest of rupees 8,400 at 7% interest? 20,000 ಪ್ರಿನ್ಸಿಪಲ್ಗೆ ಅಥವಾ ಅಸಲಿಗೆ 7% ಬಡ್ಡಿಯ ದರದಂತೆ 8,400 ಬಡ್ಡಿಯನ್ನು ಅರ್ನ್ ಮಾಡೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ ಪ್ರಶ್ನೆ. ಸೊ ಇಲ್ಲಿ ನಾವು ಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಟಿ ಈಸ್ ಈಕ್ವಲ್ ಟು ಐ
interest into 100 divided by principal into rate of interest. ಇಂಟ್ರೆಸ್ಟ್ ಇಲ್ಲಿ ಅರ್ನ್ ಮಾಡಬೇಕಾಗಿರೋದು 8400 ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಥವಾ ಅಸಲು 20,000 20,000 ಇಂಟು ಪರ್ಸೆಂಟ್ ಆಫ್ ಇಂಟ್ರೆಸ್ಟ್ ಇಸ್ 7%. ಸೊ 7 0 0 ಕ್ಯಾನ್ಸಲ್ ಹಾಗೂ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. 7 1s ಹಾಗೂ 12s 2 1s ಹಾಗೂ 6. ಸೊ ಟೈಮ್ ಎಷ್ಟು ಬೇಕಾಗುತ್ತೆ? 6 years ಬೇಕಾಗುತ್ತೆ. ಆಪ್ಷನ್ ಸಿ. Rupees 800 becomes rupees 920 in 3 years when lent on simple interest. 800 ರೂಪಾಯಿ ಅಸಲು 3 ವರ್ಷದಲ್ಲಿ ಸರಳ ಬಡ್ಡಿಯಲ್ಲಿ 920 ರೂಪಾಯಿಗಳಾಗುತ್ತೆ. If the interest is increased by 3%, what would be the amount in 4 years? ಅದೇ ಇಂಟ್ರೆಸ್ಟ್ ರೇಟ್ ಅಂದ್ರೆ ಬಡ್ಡಿಯ ದರವನ್ನು 3% ಜಾಸ್ತಿ ಮಾಡಿದ್ರೆ 4 ವರ್ಷದಲ್ಲಿ 800 ರೂಪಾಯಿ ಯಾವ ಅಮೌಂಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 2 ಕೇಸ್ಗಳಿದೆ ಇಲ್ಲಿ. ಫಸ್ಟ್ ಕೇಸ್, ಇಲ್ಲಿ ನಾವು ಇಂಟ್ರೆಸ್ಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಆರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ? 800 ಹಾಗೂ ಟೈಮ್ 3 ವರ್ಷ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಆದರೆ ಎ ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಅಮೌಂಟ್ ಇಲ್ಲಿ 800 ರೂಪಾಯಿ ಅಸಲು ಅಂದ್ರೆ ಪ್ರಿನ್ಸಿಪಲ್ 920 ರೂಪಾಯಿ ಆಗ್ತದೆ. ಸೊ ಅಮೌಂಟ್ ಅಂತಂದ್ರೆ ಅಸಲು ಮತ್ತು ಬಡ್ಡಿ ಎರಡು ಸೇರಿರುತ್ತೆ. ಇಂಟ್ರೆಸ್ಟೇ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 920 ಮೈನಸ್ 800 ಅಥವಾ 120 ರೂಪಾಯಿಗಳಾಗುತ್ತೆ. ಸೊ ಈಗ ನಾವು ಆರ್ ಇಸ್ ಈಕ್ವಲ್ ಟು ಐ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಟಿ. ಸೊ ಅಲ್ಲಿಗೆ ಎಷ್ಟಾಯಿತು? 120 ಇಂಟ್ರೆಸ್ಟ್ ಇದೆ ಇಂಟು 100 ಪಿ 800 ಇಂಟು 3 ಟೈಮ್ 3 years. ಸೊ 1s 40s 0 0 ಕ್ಯಾನ್ಸಲ್ ಆಗುತ್ತೆ. 8 1s 5s. ಸೊ ಈ ಕೇಸಲ್ಲಿ ಆರ್ ಇಸ್ ಈಕ್ವಲ್ ಟು 5%. ಇಲ್ಲಿ ನಾವು ಸೆಕೆಂಡ್ ಕೇಸಲ್ಲಿ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಮೌಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಿನ್ಸಿಪಲ್ ಎಷ್ಟಿದೆ? 800 ಇದೆ. ಟಿ ಎಷ್ಟು? 4 ವರ್ಷ 4 years. ಆರ್ ಎಷ್ಟು? ಆರ್ ಇಸ್ ಈಕ್ವಲ್ ಟು ಮೊದಲನೇ ಕೇಸಲ್ಲಿ ಎಷ್ಟಿತ್ತೋ ಅದಕ್ಕಿಂತ 3% ಜಾಸ್ತಿ. ಮೊದಲನೇ ಕೇಸಲ್ಲಿ 5% ಇತ್ತು. ಸೊ 5 ಪ್ಲಸ್ 3 8%. ಈಗ ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಪಿ 800 ಇಂಟು ಟಿ 4 years ಇಂಟು ಆರ್ 8 years divided by 100. ಸೊ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 8 ಇಂಟು 8 64, 64 ಇಂಟು 4 256. ಈಗ ನಾವು ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಪ್ಲಸ್ ಐ, ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ 800 ಹಾಗೂ ಇಂಟ್ರೆಸ್ಟ್ 256. ಸೊ ಅಮೌಂಟ್ 1056 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. Ram lends a sum of money to Shyam at an interest rate of 5% per annum. After 2 years, he charges an interest of 8% per annum. If at the end of 5 years, Shyam pays rupees 13,400 to Ram, how much money did he initially borrow? ರಾಮ್ ಶ್ಯಾಮ್ಗೆ 5% ಬಡ್ಡಿ ದರದಲ್ಲಿ ಸಾಲ ಕೊಡ್ತಾನೆ. 2 ವರ್ಷದ ನಂತರ ಇಂಟ್ರೆಸ್ಟ್ ರೇಟ್ 8% ಮಾಡ್ತಾನೆ. 5 ವರ್ಷದ ಕೊನೆಯಲ್ಲಿ ಶ್ಯಾಮ್ 13,400 ರೂಪಾಯಿ ರಾಮ್ಗೆ ವಾಪಸ್ ಕೊಟ್ರೆ ಅವನು ಮೊದಲು ಎಷ್ಟು ಅಮೌಂಟ್ನ ಸಾಲವಾಗಿ ಪಡೆದಿದ್ದ? ಸೊ ಇಲ್ಲಿ 1 and 2 years ಅವನು 5% ಇಂಟ್ರೆಸ್ಟ್ ರೇಟ್ ಕೊಡ್ತಾನೆ. 3 to 5 years 8% ಇಂಟ್ರೆಸ್ಟ್ ರೇಟ್ನ ಕೊಡ್ತಾನೆ. ಇಲ್ಲಿ 2 yearsಗೆ ಹಾಗೂ ಇಲ್ಲಿ 3 yearsಗೆ. ಈಗ ನಾವು ಪ್ರಿನ್ಸಿಪಲ್ 100 ರೂಪೀಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಸ್ಟ್ 2 yearsಗೆ ಎಷ್ಟು ಬಡ್ಡಿ ಕೊಡ್ತಾನೆ? ಫಸ್ಟ್ 2 years ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿ 100, ಪ್ರಿನ್ಸಿಪಲ್ 100 ಇದೆ, ಟೈಮ್ 2 years ಹಾಗೂ ಇಂಟ್ರೆಸ್ಟ್ ರೇಟ್ 5% ಇದೆ, ಡಿವೈಡೆಡ್ ಬೈ 100. 10 ರೂಪಾಯಿ ಬಡ್ಡಿನ ಕೊಡ್ತಾನೆ.
ನೆಕ್ಸ್ಟ್ 3 years ಎಷ್ಟು ಬಡ್ಡಿ ಕೊಡ್ತಾನೆ? I is equal to ಪ್ರಿನ್ಸಿಪಲ್ ಹಾಗೆ 100 ಇರುತ್ತೆ, ಟೈಮ್ ಎಷ್ಟು 3 years ಇರುತ್ತೆ, ಹಾಗೂ ಇಂಟ್ರೆಸ್ಟ್ ರೇಟ್ 8% ಇದೆ, ಡಿವೈಡೆಡ್ ಬೈ 100 ಅಥವಾ 24 ರೂಪಾಯಿ ಬಡ್ಡಿಯಾಗಿ ಕೊಡ್ತಾನೆ. ಟೋಟಲ್ ಎಷ್ಟಾಯಿತು ಇಂಟ್ರೆಸ್ಟ್? 10 ಪ್ಲಸ್ 24 34 ಆಯಿತು. ಅಮೌಂಟ್ ಎಷ್ಟಾಗುತ್ತೆ? ಪಿ ಪ್ಲಸ್ ಐ, ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಈ ಕೇಸಲ್ಲಿ 100 ರೂಪೀಸ್ ಪ್ರಿನ್ಸಿಪಲ್ ಹಾಗೂ 34 ರೂಪೀಸ್ ಇಂಟ್ರೆಸ್ಟ್. ಅಮೌಂಟ್ ಈಸ್ ಈಕ್ವಲ್ ಟು 134. ಪ್ರಿನ್ಸಿಪಲ್ 100 ಇದ್ದಾಗ ಅಮೌಂಟ್ 134 ಆಗ್ತಿದೆ. ಎಷ್ಟು ಪ್ರಿನ್ಸಿಪಲ್ ಇದ್ದಾಗ ಅಮೌಂಟ್ 13,400 ಆಗುತ್ತೆ. ಯಾಕೆಂದರೆ 5 ವರ್ಷದ ಕೊನೆಯಲ್ಲಿ ರಾಮ್ಗೆ ಶ್ಯಾಮ್ ಕೊಟ್ಟಿದ್ದು 13,400. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 100 into 13400 divided by 134. Ones are hundreds. So principal ಎಷ್ಟು? 10,000 ರೂಪಾಯಿ. Option C. Arif borrows an amount of rupees 15,000 from Bob at 8% interest and lends it to Chetan at 10% interest. How much does Arif gain after 2 years? ಆರಿಫ್ ಅನ್ನೋನು ಬಾಬ್ ಇಂದ 15,000 8% ಬಡ್ಡಿಯ ದರದಲ್ಲಿ ಸಾಲ ತಗೊಳ್ತಾನೆ ಮತ್ತು ಅದನ್ನ ಚೇತನ್ ಅನ್ನೋನಿಗೆ 10% ಬಡ್ಡಿಯ ದರದಲ್ಲಿ ಕೊಡ್ತಾನೆ. ಹಾಗಾದ್ರೆ ಆರಿಫ್ 2 ವರ್ಷದ ನಂತರ ಎಷ್ಟು ಲಾಭನ ಮಾಡ್ತಾನೆ? ಇದನ್ನ ನಾವು 2 ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಮೊದಲು ಆರಿಫ್ ಬಾಬ್ಗೆ ಕೊಟ್ಟಂತ ಇಂಟ್ರೆಸ್ಟ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಹೌ ಮಚ್ ಡಿಡ್ ಆರಿಫ್ ಪೇ ಟು ಬಾಬ್? ಹಾಗೆ ಚೇತನ್ ಆರಿಫ್ಗೆ ಎಷ್ಟು ಕೊಟ್ಟ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಇದರಿಂದ ನಾವು ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಲಾಭ ಅನ್ನೋದು ಬರುತ್ತೆ. ಆರಿಫ್ ಕೇಸ್ ಬಾಬ್ಗೆ ಎಷ್ಟು ಕೊಡ್ತಾನೆ ಅಂತ ನೋಡೋಣ. ಇಂಟ್ರೆಸ್ಟ್ ಆರಿಫ್ ಟು ಬಾಬ್. ಈ ಕೇಸಲ್ಲಿ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ 15,000 ಟೈಮ್ 2 ವರ್ಷ ಹಾಗೂ ರೇಟ್ ಆಫ್ ಇಂಟ್ರೆಸ್ಟ್ 8%. 150 ಇಂಟು 8 1200 ಇಂಟು 2 2,400 ರೂಪಾಯಿಗಳು. ಈಗ ಚೇತನ್ ಆರಿಫ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾನೆ ಅಂತ ನೋಡೋಣ. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಮತ್ತೆ ಪ್ರಿನ್ಸಿಪಲ್ 15,000ನೇ ಇರುತ್ತೆ, ಟೈಮ್ 2 ವರ್ಷ, ಆದರೆ ಇಂಟ್ರೆಸ್ಟ್ ರೇಟ್ 10% ಆಗುತ್ತೆ. ಒಟ್ಟು 1,500 ಇಂಟು 2 3,000 ಇಂಟ್ರೆಸ್ಟ್ ಅನ್ನ ಚೇತನ್ ಆರಿಫ್ ಕೊಡ್ತಾನೆ. ಅದರಿಂದ ಡಿಫರೆನ್ಸ್ ಎಷ್ಟಾಯ್ತು? 3,000 ಮೈನಸ್ 2,400 ಅಥವಾ 600 ರೂಪಾಯಿ ಪ್ರಾಫಿಟ್ ಆಯ್ತು ಆರಿಫ್ಗೆ. ಇದು ಒಂದು ರೀತಿ. ಆದರೆ ಇನ್ನೊಂದು 10% ಮೈನಸ್ 8%, ಅದೇ ತಾನೇ ಅವನಿಗಾಗುವಂತ ಲಾಭ. 2% ಇಂಟ್ರೆಸ್ಟ್ ಅವನಿಗೆ ಆದಂತ ಲಾಭ. ಸೊ ಈ ಕೇಸಲ್ಲಿ ಡೈರೆಕ್ಟ್ ಆಗಿ 2% 15,000ಕ್ಕೆ 2 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಗ ಕೂಡ ನಮಗೆ ಆನ್ಸರ್ ಬರುತ್ತೆ. ಪ್ರಿನ್ಸಿಪಲ್ 15,000 ಇಂಟು ಟೈಮ್ 2 ವರ್ಷ ಹಾಗೂ ಇಂಟ್ರೆಸ್ಟ್ ಈ ಕೇಸಲ್ಲಿ 10% ಮೈನಸ್ 8% ಅಥವಾ 2% ಇಂಟು 2 ಡಿವೈಡೆಡ್ ಬೈ 100. 150 ಇಂಟು 4 600 ರೂಪಾಯಿಗಳು. ಅದರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆರಿಫನಿಗೆ 2 ವರ್ಷದ ನಂತರ 600 ರೂಪಾಯಿ ಲಾಭ ಆಗುತ್ತೆ. ಜಾರ್ಜ್ lends an amount of rupees 15,000 to Arun for 3 years and an amount of rupees 25,000 to Anwar for 2 years at the same interest rate. The total interest received by him is rupees 9,500. Find R. ಜಾರ್ಜ್ ಅರುಣ್ಗೆ 3 ವರ್ಷಕ್ಕೆ 15,000 ಹಾಗೂ ಅನ್ವರ್ಗೆ 2 ವರ್ಷಕ್ಕೆ 25,000 ಸೇಮ್ ಬಡ್ಡಿ ದರದಲ್ಲಿ ಸಾಲನ ಕೊಡ್ತಾನೆ. ಅವನು ಒಟ್ಟು 9,500 ರೂಪಾಯಿ ಬಡ್ಡಿಯಾಗಿ ಪಡಿತಾನೆ. ಹಾಗಾದ್ರೆ ಇಂಟ್ರೆಸ್ಟ್ ರೇಟ್ ಎಷ್ಟು? ಈಗ ಇಬ್ರಿಗೂ ಸೇಮ್ ಇಂಟ್ರೆಸ್ಟ್ ರೇಟ್ ಅಲ್ಲೇ ಕೊಟ್ಟಿರೋದ್ರಿಂದ ನಾವು ಬೇರೆ ಬೇರೆ ಟೈಮ್ ಪೀರಿಯಡ್ಸ್ ಅಲ್ಲಿ ಇರೋಂಥ ಈ ಸಾಲವನ್ನ ಒಂದೇ ಟೈಮ್ ಪೀರಿಯಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಬೇರೆ ಬೇರೆ ಟೈಮ್ ಪೀರಿಯಡ್ ಅಂತ ಅಂದ್ರೆ ಅರುಣ್ಗೆ 3 ವರ್ಷಕ್ಕೆ ಸಾಲ ಕೊಟ್ಟಿದ್ದಾನೆ ಹಾಗೂ ಅನ್ವರ್ಗೆ 2 ವರ್ಷಕ್ಕೆ ಸಾಲ ಕೊಟ್ಟಿದ್ದಾನೆ. ಸೇಮ್ ಇಂಟ್ರೆಸ್ಟ್ ರೇಟ್ ಇರೋದ್ರಿಂದ ನಾವು ಪ್ರಿನ್ಸಿಪಲ್ನ 1 ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಅದನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಅರುಣ್ ಕೊಟ್ಟಿರೋ 15,000 ಸಾಲನ
ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾರೋ ಅದರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಹಾಗೂ ಅನ್ವರ್ಗೆ ಎಷ್ಟು ಕೊಟ್ಟಿದ್ದಾರೋ ಸಾಲನ ಅದನ್ನ ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾರೋ ಅದರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ವರ್ಷಕ್ಕೆ ಒಟ್ಟು ಎಷ್ಟು ಪ್ರಿನ್ಸಿಪಲ್ನ ಎಷ್ಟು ಅಸಲನ್ನ ಸಾಲಕ್ಕೆ ಕೊಟ್ಟಿದ್ದಾರೆ ಅಂತ ಬರುತ್ತೆ. ಸೊ ಇದು 45,000 ಪ್ಲಸ್ 50,000 ಒಟ್ಟು ಅಲ್ಲಿಗೆ 95,000 ಪ್ರಿನ್ಸಿಪಲ್ ಆಗುತ್ತೆ. ಇದು ಒಂದು ವರ್ಷಕ್ಕೆ 95,000 ಒಂದು ವರ್ಷಕ್ಕಾಗುತ್ತೆ. ಸೊ ಟೈಮ್ ಎಷ್ಟಾಗುತ್ತೆ 1 ಇಯರ್. ಹಾಗೂ ಇಂಟ್ರೆಸ್ಟ್ ಎಷ್ಟು ಸಿಕ್ಕಿದೆ ಅವನಿಗೆ 9,500. ಇದರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು ಇಂಟ್ರೆಸ್ಟ್ ರೇಟನ್ನು ಆರ್ ಇಸ್ ಈಕ್ವಲ್ ಟು ಐ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಟಿ. ಇಂಟ್ರೆಸ್ಟ್ 9,500 ಇದೆ, 9,500 ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ 95,000 ಇಂಟು ಟೈಮ್ 1 ಇಯರ್. ಝೀರೋಸ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 95 1s ಹಾಗೂ 95 10s. ಸೊ ಆರ್ ಇಸ್ ಈಕ್ವಲ್ ಟು 10%. ಆಪ್ಷನ್ ಡಿ. On simple interest, a given sum amounts to an interest equal to 9/25 of the sum. Find the rate of interest if it is numerically equal to time. ಸರಳ ಬಡ್ಡಿಯಲ್ಲಿ ಒಂದು ಮೊತ್ತಕ್ಕೆ ಅದರ 25/9 ಭಾಗದಷ್ಟು ಬಡ್ಡಿ ಬರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿಯ ದರ ಹಾಗೂ ಟೈಮ್ ಸಮಯ ಎರಡು ಈಕ್ವಲ್ ಆಗಿದ್ರೆ ಆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಕೇಸಲ್ಲಿ ನಾವು ಪಿ ಅಂದರೆ ಪ್ರಿನ್ಸಿಪಲ್ ಅಥವಾ ಅಸಲನ್ನು 100 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ 9/25 ಆಫ್ ಪಿ ಅಂತ ಕೊಟ್ಟಿದ್ದಾರೆ. 9/25 ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಹಾಗೂ ಪಿ ಎಷ್ಟನ ವ್ಯಾಲ್ಯೂ ಎಷ್ಟು 100. ಅದರಿಂದ 25 1 ಬಾರಿ ಹಾಗೂ ಇದು 4 ಬಾರಿ. ಇಂಟ್ರೆಸ್ಟ್ 36 ಆಗುತ್ತೆ. ಆರ್ ಮತ್ತೆ ಟಿ ಎರಡು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಸೊ ಈಗ ಈಕ್ವೇಶನ್ ಏನಾಗುತ್ತೆ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100. ಐ 36 ಇದೆ ಹಾಗೂ ಪಿ 100 ಇಂಟು ಟಿ ಎಕ್ಸ್ ಹಾಗೂ ಆರ್ ಕೂಡ ಎಕ್ಸ್ ಆಗಿದೆ ಡಿವೈಡೆಡ್ ಬೈ 100. ಅದರಿಂದ 36 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಥವಾ ಎಕ್ಸ್ನ ವ್ಯಾಲ್ಯೂ ಏನಾಗುತ್ತೆ ಸ್ಕ್ವಯರ್ ರೂಟ್ ಆಫ್ 36 ಅಥವಾ 36ರ ವರ್ಗಮೂಲ. ಎಕ್ಸ್ ಇಸ್ ಈಕ್ವಲ್ ಟು 6. ಆಪ್ಷನ್ ಡಿ. A sum of money amounts to rupees 49,440 in 3 years and rupees 50,400 in 5 years at the same interest rate. Find the interest rate. ಒಂದು ಮೊತ್ತವು 3 ವರ್ಷಗಳಲ್ಲಿ 49,440 ಹಾಗೂ 5 ವರ್ಷಗಳಲ್ಲಿ 50,400 ರೂಪಾಯಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಎರಡೂ ಕೇಸಲ್ಲಿ ಸೇಮೇ ಇದ್ದರೆ ಇಂಟ್ರೆಸ್ಟ್ ರೇಟ್ ಎಷ್ಟು? ಈಗ 5 ವರ್ಷದ ನಂತರ ಏನು ಅಮೌಂಟ್ ಆಗುತ್ತೆ ಹಾಗೂ 3 ವರ್ಷದ ನಂತರ ಏನು ಅಮೌಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದರಿಂದ ನಾವು 2 ವರ್ಷಕ್ಕೆ ಎಷ್ಟು ಬಡ್ಡಿಯನ್ನ ಕೊಡ್ತಾರೆ ಅಂತ ಕಂಡುಹಿಡ್ಕೋಬಹುದು. ಈ 5 ವರ್ಷದಲ್ಲಿ ಏನು ಅಮೌಂಟ್ ಆಗುತ್ತೆ ಅದರಿಂದ ನಾವು 3 ವರ್ಷದಲ್ಲಿ ಏನು ಅಮೌಂಟ್ ಆಗಿತ್ತು ಅದನ್ನ ಮೈನಸ್ ಮಾಡಿದ್ರೆ 4 ಹಾಗೂ 5ನೇ ವರ್ಷದಲ್ಲಿ ಎಷ್ಟು ಬಡ್ಡಿಯನ್ನು ತಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು 960ಕ್ಕೆ ಸಮ. ಈ 960 2 ವರ್ಷಕ್ಕೆ ಬಂದಂತ ಬಡ್ಡಿ. ಈ 2 ವರ್ಷಕ್ಕೆ ಬಂದಂತ ಬಡ್ಡಿ. ಹಾಗಾದ್ರೆ 1 ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 960 ಡಿವೈಡೆಡ್ ಬೈ 2 ಇಂಟು 1 ಅಥವಾ 1 ವರ್ಷಕ್ಕೆ 480 ರೂಪಾಯಿ ಬಡ್ಡಿ ಬಂತು. ಈಗ 3 ವರ್ಷದ ಅಮೌಂಟ್ ಅಲ್ಲಿ ಏನೇನಿರುತ್ತೆ? 3 ವರ್ಷದ ಅಮೌಂಟ್ ಅಲ್ಲಿ ಪ್ರಿನ್ಸಿಪಲ್ ಮತ್ತು 1 ವರ್ಷಕ್ಕೆ ಎಷ್ಟು ಬಡ್ಡಿ ಬರ್ತಾ ಇದೆಯೋ ಅಷ್ಟು ಮಲ್ಟಿಪ್ಲೈಡ್ ಬೈ 3 ಟೈಮ್ಸ್ ಬಡ್ಡಿ ಇರುತ್ತೆ. ಸೊ 3 ಇಂಟು 480 is equal to 1,440. ಸೊ 49,440ರಲ್ಲಿ ಪ್ರಿನ್ಸಿಪಲ್ ಹಾಗೂ 3 ವರ್ಷದ ಬಡ್ಡಿ ಎಷ್ಟು? 1,440 ರೂಪಾಯಿ ಎರಡು ಇರುತ್ತೆ. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ? -1440 ಅಥವಾ ಪಿ ಇಸ್ ಈಕ್ವಲ್ ಟು 48,000. ಈಗ ನಮ್ಮ ಹತ್ರ ಪ್ರಿನ್ಸಿಪಲ್ ಇದೆ, ಇಂಟ್ರೆಸ್ಟ್ ಇದೆ ಹಾಗೂ ಟೈಮ್ ಕೂಡ ಇದೆ 3 ವರ್ಷ ಅಂತ. ಆರನ್ನ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು.
ಆರ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ 1440 ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ 48,000 ಇಂಟು 3 ವರ್ಷ. ಈ ಝೀರೋಸ್ ಕ್ಯಾನ್ಸಲ್ ಆಗುತ್ತೆ. 48 ಒನ್ಸ ಹಾಗೂ 48 ತ್ರೀಸ, 3 ಒನ್ಸ ಹಾಗೂ 1ಸ. ಸೊ ಆರ್ 1% ಆಗುತ್ತೆ. ಆಪ್ಷನ್ ಎ. ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಚಕ್ರಬಡ್ಡಿ. ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ನಾವು ಬಡ್ಡಿಯನ್ನು ಅಸಲು ಹಾಗೂ ಇಂಟ್ರೆಸ್ಟ್ ಅಂದರೆ ಬಡ್ಡಿಯ ಮೇಲೆ ಕೂಡ ಬಡ್ಡಿಯನ್ನು ಕಟ್ತೇವೆ. ಮೊದಲನೇ ವರ್ಷದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಹಾಗೂ ಕಾಂಪೌಂಡ್ ಇಂಟ್ರೆಸ್ಟ್ ಎರಡು ಈಕ್ವಲ್ ಆಗಿರುತ್ತೆ. ಆದರೆ ಎರಡನೇ ವರ್ಷದ ನಂತರ ಸಿಂಪಲ್ ಇಂಟ್ರೆಸ್ಟ್ಗಿಂತ ಕಾಂಪೌಂಡ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಏಕೆಂದರೆ ಮುಂಚೆ ಬಂದಂಥ ಇಂಟ್ರೆಸ್ಟ್ ಮೇಲೆ ಕೂಡ ನಾವು ಎರಡನೇ ವರ್ಷದಿಂದ ಇಂಟ್ರೆಸ್ಟನ್ನು ಕಟ್ತಾ ಹೋಗ್ತೇವೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೇವೆ. ಆದರೆ ಈ ಫಾರ್ಮುಲಾ ಬಳಸೋ ಬದಲು ಈ ಪಾಪ್ಯುಲೇಷನ್ ಮತ್ತು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಪರ್ಸೆಂಟೇಜ್ ಕಾನ್ಸೆಪ್ಟ್ನಲ್ಲಿ ಏನು ಫಾರ್ಮುಲಾ ಬಳಸಿದ್ವಿ ಅದನ್ನು ಬಳಸೋದು ಉತ್ತಮ. ಅದನ್ನು ಯಾವ ರೀತಿ ಅಂತ ಆಮೇಲೆ ನೋಡೋಣ. ಮತ್ತು ಶಾರ್ಟ್ಕಟ್ಸ್ ಇದೆ. ಕೆಲವೊಂದು ಶಾರ್ಟ್ಕಟ್ಸ್ ಏನಂತಂದರೆ ಕೊಟ್ಟಿರೋಂಥ ಒಂದು ಪ್ರಿನ್ಸಿಪಲ್ ಅಥವಾ ಅಸಲೇನಿದೆ ಅದು ಎರಡರಷ್ಟು ಆಗಲಿಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತಂದರೆ 70 ನಾವು ರೇಟ್ ಆಫ್ ಇಂಟ್ರೆಸ್ಟಿಂದ ಡಿವೈಡ್ ಮಾಡಬೇಕು. ಅದೇ ರೀತಿ ಕೊಟ್ಟಿರೋಂಥ ಅಸಲು ಅಥವಾ ಸಾಲ 3ರಷ್ಟು ಎಷ್ಟು ಇಯರ್ಸಲ್ಲಿ ಆಗುತ್ತೆ ಅಂತಂದರೆ 115 ನಾವು ರೇಟ್ ಆಫ್ ಇಂಟ್ರೆಸ್ಟಿಂದ ಡಿವೈಡ್ ಮಾಡಬೇಕು. ಈಗ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. A sum of rupees 7,500 at compound interest at 4% per annum for 2 years amounts to 7,500 ರೂಪಾಯಿ ಅಸಲು ಚಕ್ರಬಡ್ಡಿಯಲ್ಲಿ 4% ಬಡ್ಡಿ ದರದಂತೆ 2 ವರ್ಷದಲ್ಲಿ ಯಾವ ಮೊತ್ತ ಆಗುತ್ತೆ? ಇದನ್ನು ನಾವು ಪಾಪ್ಯುಲೇಷನ್ ಅಥವಾ ಡಿಪ್ರಿಸಿಯೇಷನ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಯಾವ ರೀತಿ ಅಂತ ನೋಡೋಣ. ಪಿ ಇಂಟು ಪಿ ಅಂದರೆ ಪ್ರಿನ್ಸಿಪಲ್ 100 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 100. ಎಕ್ಸ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಆಗುತ್ತೆ ಹಾಗೂ 2 ವರ್ಷ ಇರೋದ್ರಿಂದ 100 ಪ್ಲಸ್ ವೈ ಡಿವೈಡೆಡ್ ಬೈ 100. ಎಕ್ಸ್ ಮತ್ತು ವೈನ ವ್ಯಾಲ್ಯೂ ಸೇಮ್ ಇರುತ್ತೆ, ಯಾಕೆಂದರೆ 2 ವರ್ಷನೂ 4% ಇಂಟ್ರೆಸ್ಟ್ ರೇಟ್ ಅಂತ ಹೇಳ್ತಾ ಇದ್ದಾರೆ. ಈಗ ಈಕ್ವೇಷನ್ನ ಸಾಲ್ವ್ ಮಾಡೋಣ. 7,500 ಇಂಟು 100 ಪ್ಲಸ್ 4 ಡಿವೈಡೆಡ್ ಬೈ 100 ಇಂಟು 100 ಪ್ಲಸ್ 4 ಡಿವೈಡೆಡ್ ಬೈ 100. ಕ್ಯಾನ್ಸಲ್ ಮಾಡೋಣ. 25 3s 25 4s. ಸೊ 3 ಇಂಟು 104 ಇಂಟು 104 by 4 4 1s 26. 3 into 104 into 26 is equal to 8112. So 7,500 4% compound interest rate ಅಲ್ಲಿ 2 yearsಗೆ 8,112 ಆಗುತ್ತೆ. 20,000 is invested at 11% compound interest for 2 years. Find the interest in the second year. 20,000 ರೂಪಾಯಿನ 11% ಚಕ್ರಬಡ್ಡಿಯಂತೆ 2 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಎರಡನೇ ವರ್ಷ ಎಷ್ಟು ಬಡ್ಡಿ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇ ವರ್ಷ 11% ಸಿಗುತ್ತೆ. ಸೊ ಮೊದಲನೇ ವರ್ಷ 20,000 ಇಂಟು 11/100. ಸೊ ಮೊದಲನೇ ವರ್ಷದ ಬಡ್ಡಿ 2,200 ರೂಪಾಯಿ ಆಯಿತು. ಈಗ ಎರಡನೇ ವರ್ಷ ಪ್ರಿನ್ಸಿಪಲ್ ಹಾಗೂ ಮೊದಲನೇ ವರ್ಷದ ಇಂಟ್ರೆಸ್ಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಏನಿರುತ್ತೆ ಆ ಎರಡರ ಮೇಲೂ ಕೂಡ ಬಡ್ಡಿ ಸಿಗುತ್ತೆ. ಸೊ ಪ್ರಿನ್ಸಿಪಲ್ ಎಷ್ಟು? 20,000 ಹಾಗೂ ಮೊದಲನೇ ವರ್ಷದ ಬಡ್ಡಿ 2200. ಅಲ್ಲಿಗೆ ಟೋಟಲ್ ಎಷ್ಟಾಯಿತು? 22200. ಈಗ ಇದರ ಮೇಲೆ 11% ಎರಡನೇ ವರ್ಷ ಬಡ್ಡಿ ಸಿಗುತ್ತೆ. ಅದರ ವ್ಯಾಲ್ಯೂ ಎಷ್ಟಾಗುತ್ತೆ? 2442. ಸೊ ಎರಡನೇ ವರ್ಷ 2,442 rupees ಬಡ್ಡಿ ಸಿಗುತ್ತೆ. The compound interest on a certain sum at a certain rate of interest for first year is rupees 1,200 and for the second year is 1,344. Find the rate of interest. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ
ಒಂದು ನಿರ್ದಿಷ್ಟ ಬಡ್ಡಿ ದರದಂತೆ ಚಕ್ರಬಡ್ಡಿಯಲ್ಲಿ ಮೊದಲನೇ ವರ್ಷ 1200 ರೂಪಾಯಿ ಹಾಗೂ ಎರಡನೇ ವರ್ಷ 1344 ರೂಪಾಯಿ ಬಡ್ಡಿ ಸಿಗುತ್ತೆ. ಹಾಗಾದರೆ ಬಡ್ಡಿಯ ದರ ಎಷ್ಟು? ಎಕ್ಸ್ ಪ್ರಿನ್ಸಿಪಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಸ್ಟ್ ಇಯರ್ ಏನಾಗುತ್ತೆ, ಎಕ್ಸ್ ಮೇಲೆ ಮಾತ್ರ ಬಡ್ಡಿ ಸಿಗುತ್ತೆ, ಅದು 1200 ರೂಪಾಯಿ. ಎರಡನೇ ವರ್ಷ ಎಕ್ಸ್ ಮೇಲೆ ಕೂಡ ಬಡ್ಡಿ ಸಿಗುತ್ತೆ ಹಾಗೂ 1200 ರೂಪಾಯಿ ಮೇಲೆ ಕೂಡ, ಅಂದ್ರೆ ಮೊದಲನೇ ವರ್ಷದ ಬಡ್ಡಿ ಮೇಲೆ ಕೂಡ ಬಡ್ಡಿ ಸಿಗುತ್ತೆ. ಈಗ ಮೊದಲನೇ ವರ್ಷ ಹಾಗೂ ಎರಡನೇ ವರ್ಷ ಇಂಟ್ರೆಸ್ಟ್ ಅಲ್ಲಿ ಡಿಫರೆನ್ಸ್ ಏನು ಅಂತ ನೋಡೋಣ. 1344 ಮೈನಸ್ 1200, ಸೊ 144 ರುಪೀಸ್ ಡಿಫರೆನ್ಸ್ ಇದೆ. ಈ 144 ರುಪೀಸ್ ಡಿಫರೆನ್ಸ್ ಏನಿದೆ, ಇದು ಎರಡನೇ ವರ್ಷ ಬಡ್ಡಿ ಮೇಲೆ ಏನು ಬಡ್ಡಿ ಕೊಟ್ಟಿರ್ತಾರೆ, ಅಂದ್ರೆ ಮೊದಲನೇ ವರ್ಷದ ಬಡ್ಡಿ ಮೇಲೆ ಏನು ಬಡ್ಡಿ ಕೊಟ್ಟಿರ್ತಾರೆ ಅದರಿಂದ ಆದಂತ ಡಿಫರೆನ್ಸ್. ಸೊ 1200ಕ್ಕೆ 144 ರೂಪಾಯಿ ಇಂಟ್ರೆಸ್ಟ್ ಬಂದ್ರೆ 100 ರುಪೀಸ್ಗೆ ಎಷ್ಟು ಇಂಟ್ರೆಸ್ಟ್? ಯಾಕಂದ್ರೆ ನಾವು ಬಡ್ಡಿ ದರವನ್ನ ಪರ್ಸೆಂಟೇಜ್ ರೂಪದಲ್ಲಿ ಕಂಡುಹಿಡಿತೇವೆ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ 1200 ಡಿನಾಮಿನೇಟರ್ ಅಲ್ಲಿ 100 ಇಂಟು 44 ನ್ಯೂಮರೇಟರ್ ಅಲ್ಲಿ 144 ನ್ಯೂಮರೇಟರ್ ಅಲ್ಲಿ ಕ್ಯಾನ್ಸಲ್ ಮಾಡ್ತೇವೆ. 12 1s ಹಾಗೂ 12 12s. ಸೊ ಆರ್ ಇಸ್ ಈಕ್ವಲ್ ಟು 12%, 12% ಬಡ್ಡಿಯ ದರ ಇರುತ್ತೆ. An amount increases by 40% in 5 years at simple interest. By how much does it increase in 2 years at the same rate on compound interest? ಒಂದು ಅಸಲು 5 ವರ್ಷದಲ್ಲಿ ಸರಳ ಬಡ್ಡಿಯಂತೆ 40% ವೃದ್ಧಿಯನ್ನು ಕಾಣುತ್ತೆ. ಹಾಗಾದರೆ ಅದೇ ಬಡ್ಡಿ ದರದಲ್ಲಿ 2 ವರ್ಷಕ್ಕೆ ಚಕ್ರ ಬಡ್ಡಿಯಲ್ಲಿ ಎಷ್ಟು ವೃದ್ಧಿಯನ್ನು ಕಾಣುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿಯಲ್ಲಿ ಏನಾಗುತ್ತೆ, ಪ್ರತಿ ವರ್ಷ ಇಂಟ್ರೆಸ್ಟ್ ಸೇಮ್ ಇರುತ್ತೆ. ಸೊ ಈಗ 40% 5 ವರ್ಷದಲ್ಲಿ ಅಂತಂದ್ರೆ 1 ವರ್ಷಕ್ಕೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಆಗ 40 into 1 divided by 5, 5 1s 8s. ಸೊ ಇಂಟ್ರೆಸ್ಟ್ ರೇಟ್ ಎಷ್ಟು? ಆರ್ ಇಸ್ ಈಕ್ವಲ್ ಟು 8%. ಈಗ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ 2 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಇಯರ್ 8% ಇರುತ್ತೆ, ಸೆಕೆಂಡ್ ಇಯರ್ 8% ಪ್ಲಸ್ 8% ಆಫ್ 8%. ಅಂದ್ರೆ ಈ ಮೊದಲನೇ ವರ್ಷದ ಬಡ್ಡಿ ಏನಿರುತ್ತೆ ಅದ್ರ ಮೇಲೆ ಕೂಡ 8% ಬಡ್ಡಿ ಸಿಗುತ್ತೆ. ಸೊ 8% ಆಫ್ 8% ಅಂದ್ರೆ 8 into 8 by 100 ಅಥವಾ 64 by 100.64. ಸೊ ಸೆಕೆಂಡ್ ಇಯರ್ ಏನಾಗುತ್ತೆ, 8% ಪ್ಲಸ್ 0.64%. ಸೊ ಟೋಟಲ್ ಬಡ್ಡಿ ಎಷ್ಟಾಯ್ತು? ಈಗ ಮೊದಲನೇ ವರ್ಷ 8%, ಎರಡನೇ ವರ್ಷ 8.64%, ಟೋಟಲ್ 16.64%. ಸೊ 2 ವರ್ಷದಲ್ಲಿ ಕಾಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 16.64 ಜಾಸ್ತಿ ಆಗುತ್ತೆ. What will be the interest earned at the end of 4 years if rupees 10,000 is lent under compound interest with the rate of interest being 5%, 10%, 20% and 25% for first, second, third and fourth year respectively? 10,000 ರೂಪಾಯಿನ 4 ವರ್ಷಕ್ಕೆ ಚಕ್ರ ಬಡ್ಡಿಗೆ ಕೊಡ್ತಾ ಇದ್ದಾರೆ. ಮೊದಲನೇ ವರ್ಷ 5%, ಎರಡನೇ ವರ್ಷ 10%, ಮೂರನೇ ವರ್ಷ 20% ಹಾಗೂ ನಾಲ್ಕನೇ ವರ್ಷ 25% ಬಡ್ಡಿ ದರ ಇದೆ. ಹಾಗಾದರೆ 4 ವರ್ಷದ ಕೊನೆಯಲ್ಲಿ ಅವನಿಗೆ ಬರುವಂತ ಬಡ್ಡಿ ಹಣ ಎಷ್ಟು? ಇದಕ್ಕೆ ಪಾಪ್ಯುಲೇಷನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಪಿ ಅಂದ್ರೆ ಪ್ರಿನ್ಸಿಪಲ್ ಇಂಟು 100 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 100, 100 ಪ್ಲಸ್ ವೈ ಡಿವೈಡೆಡ್ ಬೈ 100 ಇಂಟು 100 ಪ್ಲಸ್ ಝೆಡ್ ಡಿವೈಡೆಡ್ ಬೈ 100 ಇಂಟು 100 ಪ್ಲಸ್ ಎನ್ ಡಿವೈಡೆಡ್ ಬೈ 100. 4 ವರ್ಷ ಇದೆ, ಆದ್ರಿಂದ 4 ಬಾರಿ ಇದನ್ನ ಬರ್ಕೋತೀವಿ. ಈಗ ಎಕ್ಸ್ ವೈ ಝೆಡ್ ಹಾಗೂ ಎನ್ ಬಡ್ಡಿ ದರಗಳಾಗುತ್ತೆ. ಪ್ರಿನ್ಸಿಪಲ್ 10,000 ಇದೆ ಇಂಟು 100 ಪ್ಲಸ್ ಎಕ್ಸ್ ಅಂದ್ರೆ ಮೊದಲನೇ ವರ್ಷ ಎಕ್ಸ್, ಇದು ವೈ, ಇದು ಝೆಡ್ ಹಾಗೂ ಇದು ಎನ್. ಸೊ 100 ಪ್ಲಸ್ ಎಕ್ಸ್ ಅಂದ್ರೆ 105 ಆಯಿತು ಡಿವೈಡೆಡ್ ಬೈ 100 ಇಂಟು 100 ಪ್ಲಸ್ ವೈ ಅಂದ್ರೆ
110 divided by 100. 100 plus z ಅಂದರೆ 120 divided by 100. ಹಾಗೂ 100 plus n ಅಂತಂದ್ರೆ 125 divided by 100. ಈ zeros ಕ್ಯಾನ್ಸಲ್ ಆಗುತ್ತೆ. 25 5s ಹಾಗೂ 25 4s, 4 1s, 4 3s. 105 into 11 into 3 into 5 17,325 rupees ಆಗುತ್ತೆ. ಆದರೆ ಇದು ಅಮೌಂಟ್, ಇದರಲ್ಲಿ ಪ್ರಿನ್ಸಿಪಲ್ ಹಾಗೂ ಇಂಟ್ರೆಸ್ಟ್ ಎರಡೂ ಸೇರಿದೆ. ಅಮೌಂಟ್ is equal to principal plus interest 17325 is equal to principal 10,000 ಇದೆ, 10,000 plus interest 17,325 minus 10,000 is equal to interest which is equal to 7,325. 7,325 ರೂಪಾಯಿ 4 ವರ್ಷದ ಕೊನೆಯಲ್ಲಿ ಅವನಿಗೆ ಸಿಗುವಂತ ಬಡ್ಡಿ. When an amount is lent for 2 years, the interest earned in case of simple interest and compound interest is rupees 800 and rupees 840 respectively. ಒಂದು ಅಸಲನ್ನ 2 ವರ್ಷ ಸರಳ ಬಡ್ಡಿಗೆ ಕೊಟ್ಟಾಗ 800 ರೂಪಾಯಿ ಹಾಗೂ ಅದೇ ಬಡ್ಡಿ ದರದಲ್ಲಿ 2 ವರ್ಷ ಚಕ್ರಬಡ್ಡಿಗೆ ಕೊಟ್ಟಾಗ 840 ರೂಪಾಯಿ ಗಳಿಸ್ತಾರೆ. ಹಾಗಾದ್ರೆ ಪ್ರಿನ್ಸಿಪಲ್ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ವಾಟ್ ಇಸ್ ದ ಪ್ರಿನ್ಸಿಪಲ್ ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್? ಒಂದು ಟೇಬಲ್ ಮುಖಾಂತರ ನಾವು ಇದನ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಸಿಂಪಲ್ ಇಂಟ್ರೆಸ್ಟ್ ಹಾಗೂ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಎಷ್ಟು ಬಡ್ಡಿನ ಗಳಿಸಿದ್ದಾರೆ ಅಂತ ನೋಡೋಣ. 2 ವರ್ಷಕ್ಕೆ 800 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಹಾಗೂ 840 ರೂಪಾಯಿ ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಪ್ರತಿ ವರ್ಷ ಸೇಮೇ ಇರುತ್ತೆ, ಆದ್ದರಿಂದ 800 ಡಿವೈಡೆಡ್ ಬೈ 2 ಪರ್ ಇಯರ್ 400 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಬರ್ತಾ ಇದೆ. ಮೊದಲನೇ ವರ್ಷ ಸಿಂಪಲ್ ಇಂಟ್ರೆಸ್ಟ್ ಹಾಗೂ ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ ಇರುತ್ತೆ, ಯಾಕೆಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಕೇಸಲ್ಲೂ ಕೂಡ ಮೊದಲನೇ ವರ್ಷ ಕೇವಲ ಅಸಲಿನ ಮೇಲೆ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದ್ರಿಂದ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ ಫಸ್ಟ್ ಇಯರ್ ಇಸ್ 400. ಹಾಗಾದ್ರೆ ಸೆಕೆಂಡ್ ಇಯರ್ಗೆ 840 2 ವರ್ಷಕ್ಕೆ ಬಂದಂತ ಕಾಂಪೌಂಡ್ ಇಂಟ್ರೆಸ್ಟ್, ಫಸ್ಟ್ ಇಯರ್ 400 ಆದ್ರೆ ಸೆಕೆಂಡ್ ಇಯರ್ 440 ರೂಪೀಸ್ ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಈ 40 ರೂಪಾಯಿ ಏನು ಎಕ್ಸ್ಟ್ರಾ ನಮಗೆ ಬಡ್ಡಿ ಬರ್ತಾ ಇದೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ 2ನೇ ವರ್ಷ, ಅದು ಮೊದಲನೇ ವರ್ಷ ಬಂದಂತ ಬಡ್ಡಿಯ ಮೇಲಿನ ಬಡ್ಡಿ. ಆದ್ರಿಂದ 400 ರೂಪಾಯಿಗೆ 40 ರೂಪಾಯಿ ಬಡ್ಡಿ ಬಂದಾಗ ಆಯ್ತು. 400ಕ್ಕೆ 40 ಆದ್ರೆ 100 ರೂಪಾಯಿಗೆ ಎಷ್ಟು ಬಡ್ಡಿ? ಇದನ್ನ ನಾವು ರೇಟ್ ಆಫ್ ಇಂಟ್ರೆಸ್ಟ್ಗೋಸ್ಕರ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 100 ಇಂಟು 40 ನ್ಯೂಮರೇಟರ್ ಅಲ್ಲಿ ಹಾಗೂ 400 ಡಿನಾಮಿನೇಟರ್ ಅಲ್ಲಿ ಬರುತ್ತೆ. 4 1s are 10s are. So 10% is the rate of interest. ಈಗ ನಮ್ಮ ಹತ್ರ ಇಂಟ್ರೆಸ್ಟ್ ರೇಟ್ ಇದೆ, ಇಂಟ್ರೆಸ್ಟ್ ಇದೆ, ಟೈಮ್ ಇದೆ, ಪ್ರಿನ್ಸಿಪಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೈಮ್ ಇಸ್ ಈಕ್ವಲ್ ಟು 2 years, ಇಂಟ್ರೆಸ್ಟ್ ಇಸ್ 800 rupees, ಇಂಟ್ರೆಸ್ಟ್ ರೇಟ್ ಇಸ್ 10%. ಸೊ ಫಾರ್ಮುಲಾ ಏನು? ಸಿಂಪಲ್ ಇಂಟ್ರೆಸ್ಟ್ ಕೇಸಲ್ಲಿ P is equal to I into 100 divided by T into R. So I is 800 into 100 divided by T is 2 years into R is 10% ಅಥವಾ 10. ಸಿಂಪ್ಲಿಫೈ ಮಾಡಿದಾಗ 2 1s are 400s are. So 4,000 rupees principal ಬರುತ್ತೆ. So principal is 4,000 and interest rate is 10%. If a certain principal takes 7 years to double under compound interest, in how many years will it become 16 times the principal? ಚಕ್ರಬಡ್ಡಿಯಲ್ಲಿ ಅಸಲು 2ರಷ್ಟಾಗಲು 7 ವರ್ಷ ತೆಗೆದುಕೊಂಡರೆ 16ರಷ್ಟಾಗಲು ಎಷ್ಟು ವರ್ಷ ತೆಗೆದುಕೊಳ್ಳುತ್ತದೆ? ಪ್ರಿನ್ಸಿಪಲ್ ನಂಬರ್ ಆಫ್ ಇಯರ್ಸ್. ಪ್ರಿನ್ಸಿಪಲ್ ಎಕ್ಸ್ ಅಂತ ತೆಗೆದುಕೊಳ್ಳೋಣ. 0th ಇಯರ್ ಅಲ್ಲಿ ಎಕ್ಸ್ ಇರುತ್ತೆ. ಹಾಗಾದ್ರೆ 7 ವರ್ಷಗಳಲ್ಲಿ 2x ಆಗುತ್ತೆ. ಮುಂದಿನ 7 ವರ್ಷಗಳಲ್ಲಿ ಅಂದ್ರೆ 14 ವರ್ಷದ ನಂತರ 2x ಇರೋದು ಮತ್ತೆ ಡಬಲ್ ಆಗಿ 4x ಆಗಿರುತ್ತೆ. ಮತ್ತೆ 7 ವರ್ಷಗಳಲ್ಲಿ ಅಂದ್ರೆ 21 ವರ್ಷಕ್ಕೆ 4x ಇರೋದು
8x ಆಗುತ್ತೆ, ಡಬಲ್ ಆಗುತ್ತೆ. ಮತ್ತೆ 28 ವರ್ಷಕ್ಕೆ ಅಂದರೆ 21 ವರ್ಷಗಳಾಗಿ 7 ವರ್ಷಕ್ಕೆ ಮತ್ತೆ 8x ಇರೋದು ಡಬಲ್ ಆಗಿ 16x ಆಗುತ್ತೆ. ಸೊ ಅಲ್ಲಿಗೆ ಆಫ್ಟರ್ 28 years the principal will become 16 times of itself. If a certain principal takes 7 years to double under simple interest, in how many years will it become 8 times the principal? ಸರಳ ಬಡ್ಡಿಯಲ್ಲಿ ಅಸಲು 2ರಷ್ಟಾಗಲು 7 ವರ್ಷ ತೆಗೆದುಕೊಂಡರೆ ಅಸಲಿನ 8ರಷ್ಟಾಗಲು ಎಷ್ಟು ವರ್ಷ ತೆಗೆದುಕೊಳ್ಳುತ್ತದೆ? ಪ್ರಿನ್ಸಿಪಲ್ ನಂಬರ್ ಆಫ್ ಇಯರ್ಸ್, ಪ್ರಿನ್ಸಿಪಲ್ನ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. 0th ಇಯರ್ ಅಲ್ಲಿ ಎಕ್ಸ್ ಇರುತ್ತೆ. 7 years 7 ವರ್ಷದ ನಂತರ ಅದು 2x ಆಗುತ್ತೆ. ಮತ್ತೆ 7 ವರ್ಷದ ನಂತರ 3x ಆಗುತ್ತೆ. ಇಲ್ಲಿ 2x ಇಂದ 4x ಆಗಲ್ಲ, ಆದರೆ 3x ಆಗುತ್ತೆ. ಯಾಕೆಂದ್ರೆ ಅಸಲಿನ ಮೇಲೆ ಮಾತ್ರ ಬಡ್ಡಿ ಬರ್ತಾ ಇದೆ ಇಲ್ಲಿ. ಮತ್ತೆ 7 ವರ್ಷದ ನಂತರ ಇದು 4x ಆಗುತ್ತೆ. ಮತ್ತೆ 7 ವರ್ಷದ ನಂತರ 5x, 6x, 7x ಹಾಗೂ ಫೈನಲಿ 8x ಆಯಿತು. ಸೊ ಎಷ್ಟು ವರ್ಷಗಳಾಯಿತು? 7, 14, 21, 28, 35, 42, 49 ವರ್ಷ. ಸೊ ಇಟ್ ಬಿಕಮ್ಸ್ 8 times after 49 years. ಧನ್ಯವಾದಗಳು. ಥ್ಯಾಂಕ್ ಯು.